ಕಣೆ ಲಕ್ಷ್ಮಿ, ಹುಡುಗರೆಲ್ಲ ಇವತ್ತು 5ನೇ ದಿನದ್ದು ಪೂಜೆ ಇಟ್ಟಾರ. ಅದು ಸಿಂಗಾರಮ್ಮನ ಪೊಲೀಸರು ಕರ್ಕೊಂಡು ಹೋಗಕ್ಕೆ ಬಂದಿದ್ರಂತಲ್ಲ, ಅದಕ್ಕೆ ಪೂಜೆ ಮಾಡಬೇಡ್ರಿ, ನೀವೇ ಮಾಡ್ಕೊಳ್ರಿ ಪೂಜೆನ ಅಂತ ಹೇಳಿದ್ರಂತ. ಇವತ್ತು ರಂಗೋಲಿ ಸ್ಪರ್ಧೆ ಇಡ್ತಾರಂತೆ, ನಿಂಗೆ ಗೊತ್ತಿಲ್ಲೇನಾ? ಓ ನಂಗ ಇವನು ಪುರ್ಸಿ ಹೇಳಿದಕ್ಕನ ನಾ ಮರ್ಕೊಂಡೆ ಬಿಟ್ಟು ನೋಡ್ ಜಯಮ್ಮಕ್ಕ. ನಡಿ ನಡಿ ಹಂಗಾರ ರಂಗೋಲಿ ಬಿಡಕ್ಕೆ ಹೋಗ ನಾವೇ. ಕಣೆ, ನನಗೂ ರಂಗೋಲಿ ಚೆನ್ನಾಗಿ ಬಿಡಕ್ಕೆ ಬರುತ್ತೆ. ನಡಿ ನಡಿ ಹೋಮ, ಎಲ್ಲರೂ ಹೋಗಿ ರಂಗೋಲಿ ಬಿಟ್ಟು ಬರಮಂತೆ. ನಮ್ಮ ಗಾದಿಗನೂರು ಜನತೆಯಲ್ಲಿ ವಿನಂತಿ, ನಾವು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಮ್ಮ ಗಾದಿಗನೂರಿನಲ್ಲಿ ಸಿಂಗಾರಮ್ಮನನ್ನು ಪೊಲೀಸರು ಹಿಡಿಯಲು ಬಂದಿರುತ್ತಾರೆ. ಆದ ಕಾರಣ ನಾವು 5 ದಿನಗಳ ಕಾಲ ನಾವೇ ಪೂಜೆ ಮಾಡಿರುತ್ತೇವೆ. ಇಂದು ಗಾದಿಗನೂರು ಜನತೆ ಎಲ್ಲರೂ ಸರ್ವರಿಗೂ ಸ್ವಾಗತ. ಎಲ್ಲರೂ ಬಂದು ಇವತ್ತು ರಂಗೋಲಿ ಸ್ಪರ್ಧೆಗೆ ಭಾಗವಹಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಲೇ ರಂಗೋಲಿ ಒಂದೇ ಅಲ್ಲ ಕಣ್ಲೆ, ಡ್ಯಾನ್ಸ್ ಆಯ್ತು ಹೇಳೆ. ಹೌದು ಹೌದು, ನಮ್ಮ ಫ್ರೆಂಡ್ ತಿಪ್ಪೇಸ ಹೇಳ್ತಾ ಇದ್ದಾನೆ, ರಂಗೋಲಿ ಜೊತೆ ಡ್ಯಾನ್ಸು ಇದೆ. ಎಲ್ಲರೂ ಬಂದು ಸಹಕರಿಸಬೇಕೆಂದು ಮತ್ತು ನಿಮ್ಮ ಮನೆಗಳಿಂದಲೇ ಬಣ್ಣ ತರಬೇಕೆಂದು ವಿನಂತಿ. ರಂಗೋಲಿ ಬಣ್ಣ ಎಲ್ಲ ನಿಮ್ದೇ, ದುಡ್ಡು ಮಾತ್ರ ಪ್ರೈಸ್ ಮಾತ್ರ ನಮ್ದು. ಯಾರು ಈ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದಿರುತ್ತಾರೋ ಅವರಿಗೆ ಸಿಂಗಾರಮ್ಮನವರಿಂದ 1,000 ರೊಕ್ಕ ಕೊಡುತ್ತಿದ್ದಾರೆ. ಎಲ್ಲರೂ ಬಂದು ರಂಗೋಲಿ ಸ್ಪರ್ಧೆಗೆ ಭಾಗವಹಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ನಾನಂತೂ ಈ ಸರ್ ಚೆನ್ನಾಗಿ ರಂಗೋಲಿ ಬಿಡ್ತೀನಿ ಲಕ್ಷ್ಮಿ, ನನಗೆ ಫಸ್ಟ್ ಪ್ರೈಸ್ ಬರುತ್ತೆ ನೋಡು. ಹೌದು ಕಣೆ ಜಯಮ್ಮಕ್ಕ, ನಾನು ಚೆನ್ನಾಗಿ ಬಿಡ್ತೀನಿ ಸರ್, ನನಗೂ ಬರುತ್ತೆ ನೋಡು ಫಸ್ಟ್ ಪ್ರೈಸ್. ಅಲ್ಲ ಕಣೆ ಲಕ್ಷ್ಮಿ, ಒಬ್ರಿಗೆ ಕೊಡೋದು ಕಡೆ ಫಸ್ಟ್ ಪ್ರೈಸ್ ಯಾರಂಗ ಕೊಟ್ಬಿಡ್ತಾರೆ? ಇಬ್ರಿಬ್ರಿಗೂ ಫಸ್ಟ್ ಬಂದು ಅರ್ಧರ್ಧನೆ ಕೊಡ್ಲಿ ಸುಮ್ಕೊಂಡು. ಅದಕ್ಕೆ ಹಿಂಗೆ ಆಡ್ತಿ ರಂಗೋಲಿ ನನಗಿಂತ ಚೆನ್ನಾಗಿ ಬಿಟ್ಬಿಡ್ತಾಳೆ ಇವಳು. ಮನೆ ಬಾಗ್ಲಿಗೆ ಒಂದಿನ ರಂಗೋಲಿ ಬಿಟ್ಟಿಲ್ಲ, ನಾನಾದ್ರೆ ದಿನ ಎದ್ದು ಬಿಡ್ತಿದ್ದೆ. ಈಗ ನಮ್ಮ ಅಣ್ಣ ಅತ್ತಿಗೆ ಮನೆಗೆ ಹೋಗಿದ್ದೆ, ಬಿಟ್ಟಿಲ್ಲ. ನಾನೇ ಬೇಸ್ ರಂಗೋಲಿ ಬಿಡೋದು. ನನ್ನಷ್ಟು ಚೆನ್ನಾಗಿ ಯಾರಿಗೂ ಬರಲ್ಲ ರಂಗೋಲಿ ಬಿಡೋಕ್ಕೆ. ನಾಯಿನ ಸಿಂಹಾಸನದ ಮೇಲೆ ತಂದು ಕೂರಿಸಿದ್ರು ಕಾಲೆತ್ಕೊಂಡು ಉಚ್ಚ ಒಯ್ಯೋದು ಬಿಡಲ್ವಂತೆ. ಅದು ಯಾವ ಸಿಂಹಾಸನದ ಮೇಲೆ ಕೂರಿಸಿದ್ರು ಅದು ಕಾಲೆತ್ತಿ ಉಚ್ಚ ಒಯ್ಯುತ್ತಂತೆ. ಈ ಜಯಮ್ಮಂದು ಹಂಗೇನೆ, ಎಷ್ಟು ಬದಲಾಗ್ತಾಳೆ ಅನ್ಕೊಂಡ್ರು ಅವಳು ಬದಲೇ ಆಗಲ್ಲ. ಯಾರು ಫಸ್ಟ್ ಪ್ರೈಸ್ ಇವಳಿಗೆ ಅಂತೆ. ಸರಿ ಲಕ್ಷ್ಮಿ, ನಡಿ ಹೋಗುಮ, ಗಣಪತಿ ಕೂರಿಸಿರತ್ತಕ್ಕೆ ಹೋಗುಮ ಎಲ್ಲಾರು. ನಡಿ ನಡಿ. ಸರಿ ಜಯಮ್ಮಕ್ಕ, ನೀನು ನಡಿ. ಅವಳು ನೇಹನ ಬರ್ತಾಳೆ ಕೇಳು, ಅವಳು ಒಂಚೂರು ಬಂದ್ರ ಒಂಚೂರು ಉಪಕಾರ ಹಾಕಕ್ಕೆ ಚೆನ್ನಾಗಿರುತ್ತಲ್ಲಿ. ಇರು ಅವಳೇ ಫಸ್ಟ್ ಕೇಳ್ತೀನಿ. ಏ ನೇಹಾ ನೇಹಾ, ಓಹೋ 2 ಗ್ರಹಗಳು ನನ್ನನ್ನು ಕೂಗ್ತಿದ್ದಾವೆ, ಯಾಕೋ ಕಾಣೆ. ಏನೇ ನೀನು ನನ್ಗೆ ಸೌತಿ ಆಗೋಳು ಹಿಂಗೆ ಮಾತಾಡ್ತೀಯಲ್ಲ ನೇಹಾ? ಬಾ, ಒಂಚೂರು ರಂಗೋಲಿ ಸ್ಪರ್ಧೆ ಬಿಟ್ಟಾರಂತ ಗಣಪತಿ. ಗಣಪತಿ ಇದ್ರು ಈಗ ರಂಗೋಲಿ ಸ್ಪರ್ಧೆ ಇಟ್ಟಾರ. ಇವತ್ತು 6ನೇ ದಿನ ಅಲ್ಲ, ರಂಗೋಲಿ ಸ್ಪರ್ಧೆ ಇಟ್ಟಾರ. ರಂಗೋಲಿ ಬಿಟ್ಟು ಬರ್ಬೋದು, ಬರ್ತೀಯೇನ? ಬ್ಯಾಡವ, ನಂಗೆ ರಂಗೋಲಿ ಬಿಡಕ್ಕೆ ಬರೋಕ್ಕಿಲ್ಲ, ನೀವೇ ಹೋಗ್ಬಿಡ್ರಿ. ಚಕ್ಕಂದ ಆಡು ಅಂದ್ರೆ ಬೇಸಾಡ್ತಾಳ, ರಂಗೋಲಿ ಗಿಂಗೋಲಿ ಎಲ್ಲ ಬರಲ್ಲ ಅಲ್ವೇನೆ? ಯಾವ ಚಕ್ಕಂದ ಆಡ್ತಿದ್ದೀನಿ ನಾನು? 3 ದಿನ ಆಯ್ತು, ಯಾವನ್ನ ಮೀಟು ಮಾಡಿಲ್ಲ, ಬಿಟ್ಟು ಇಲ್ಲ, ಸುಮ್ಮನೆ ಕುಂದ್ರು ಇಲ್ದಲ್ಲ ಮಾತಾಡ. ನೀನು ನೋಡ್ತಾನೆ ಅವ್ನು ಮಾತಾಡ್ತಾನೆ ಇರ್ತಾಳ. ಏನು ವಿಡಿಯೋ ಮಾಡ್ಕೊಂಡ್ಬಿಟ್ಟಿನಿ ಅಂತ ಬ್ಲಾಕ್ ಮೇಲ್ ಮಾಡ್ತೀವಿ ಪದೇ ಪದೇ. ಹೌದು ಕಣೆ, ನಾನು ವಿಡಿಯೋ ಮಾಡ್ಕೊಂಡೇನಿ, ಬ್ಲಾಕ್ ಮೇಲ್ ಮಾಡ್ತೀನಿ. ಎದ್ರುಕೊಳ್ಳೋಳೆ ಅಂತಲ್ಲ ನೋಡಿನಿ, ಎದ್ರುಕೊಂಬಾರ್ದಪ್ಪ ನೀನು. ಬಿಡ ಲಕ್ಷ್ಮಿ, ಅಕ್ಕ ಎದುರೋಗೋಳೆ, ಎದಕ್ಕೆ ಇದು ಮಾಡ್ತಿ? ಕಾಲೆಲ್ದಿ ಸಾಕು. ರಂಗೋಲಿ ಸ್ಪರ್ಧೆಗೆ ಬರ್ತಾಳ, ಬರ್ದಂಗೆ ಎಲ್ಲ ಐತಾಳ. ನಾನು ಬರೋದು ನನ್ನ ಇಷ್ಟ, ನಾನು ಹೋಗ್ಬೇಕು ಅಂತ ಇಷ್ಟಿದ್ರೆ ಬರ್ತೀನಿ, ಕಷ್ಟ ಆದ್ರೆ ನಾನು ಬರೋಕ್ಕಿಲ್ಲ. ನೀವೇನು ಮೊದಲಾಗಿ ತೀರ್ಮಾನ ತಗೊಳ್ಳೋದು? ರಂಗೋಲಿ ಸ್ಪರ್ಧೆಗೆ ನಾನು ಯಾಕೆ ಬರಲಿ? ರಂಗೋಲಿ ಬಿಡಕ್ಕೆ ಬರ್ತಿಲ್ಲ ಅಂದ್ರೆ ಅಲ್ಲೇನು ಯಾರನ್ನ ಉಣಕ್ಕೆ ಬರಲೆ? ಏನು ಮಾತಾಡ್ತೀನಿ ನೋಡ. ಬೇಸಾರು ಅನ್ನ ಮಾಡಿರ್ತಾರ, ಇಲ್ಲ ಪಲಾವ್ ಮಾಡಿರ್ತಾರ, ನುಂಗು ಬರುವಂತೆ ಬಾ. ಇಲ್ಲ ಅನ್ನ ಬೇಳೆ ಮಾಡಿರ್ತಾರ, ಇಲ್ಲ ಪಲಾವ್ ಉಪ್ಪಿಟ್ಟು ಮಾಡಿರ್ತಾರ, ನುಂಗು ಬರುವಂತೆ ಬಾ. ಉಣ್ಣಕ್ಕೆ ಬರಲ್ಲ ಅಂತೀಯಲ್ಲ, ನಾಚಿಕಿಲ್ದೋಳೆ. ಏನೇನು ಡಬಲ್ ಮೀನಿಂಗ್ ಮಾತಾಡ್ತೀವಿ? ಡಬಲ್ ಮೀನಿಂಗು ಬರ್ತಿದ್ಯಾ, ಬರಬೇಕು ಅಷ್ಟೇ. ಹೋಗಿ ಬೇರೆ ಬಟ್ಟೆ ಹಾಕೊಂಬರೋಗು, ಹಿಂಗೆ ಬರಬೇಡ. ಒಳಗೆ ಮಾರಿ ಮುತ್ತ ಬಂದಂಗ ಅಸಹ್ಯಕ್ಕಪ್ಪ ಇಂಥ ಬಟ್ಟೆಗಳಲ್ಲ ಇನ್ನು. ಅಲ್ಲ ಕಣ ಜಯಮ್ಮ, ನೀನಂತೇಳ ಇಂಥ ಬಟ್ಟೆ ಹಾಕಂತಿ? ಇನ್ನು ವಯಸ್ಸು ನುಡುಗಿ ನಾನು ಹಾಕೊಂಬರ್ದೇನ? ಎದಕ್ಕಂಗಾಡ್ತಿ? ಇವಾಗ ಹೋಗಿ ತಿಕ್ಕ ಮುಚ್ಕೊಂಡು ಫ್ರಾಕೋ ಇಲ್ಲ ಬಟ್ಟೆನ ಬೇರೆದ ಹಾಕೊಂಬಂದ್ರೆ ಗೆದ್ದೋಯ್ತಿ. ಬೇಸ್ ಹೇಳಕತ್ತಾನೆ, ಮೈ ತುಂಬ ಬಟ್ಟಿರ್ಬೇಕು. ಇಲ್ಲ ಅಂದ್ರ ಮಗಳೇ ಆಫ್ ಮಾಡ್ರೆ ಇವತ್ತು ನೀನು. ಏನು ಮಾಡೋದು? ವಿಡಿಯೋ ಆಯ್ತಲ್ಲ, ಅದಕ್ಕೆ ಸುಮ್ಮನೆ ಸಹಿಸ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ಇವ್ರು ನಾವು ಕನ್ನಡ ನಡು ಬಿಚ್ಚಕ್ಕುವೆ ಹೆಂಗೆ ಎದುರಿಸ್ತಾರೆ ನೋಡು. ಅಲ್ಲ ಏನು ಬಗ್ಳ್ಕೊಂಡು ನಿಂತೀಯ? ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಬರೋಗು. ಹೋಗ್ತಿರ್ಬೇಕು, ಹೋಗಿ ಬರ್ತಿರ್ಬೇಕು. ಹಾಕ ಬರಲ್ಲ ಅಂದ್ರೆ ಏನು ಮಾಡ್ತೀರಾ? ಏನ್ರೇ ಮಾಡ್ತೀರಾ ಇಬ್ರು? 1 ನಿಮಿಷ ವೆಯ್ಟ್ ಅಂಡ್ ವಾಚ್. ಬಂದೆ ಇರು ಜಯಮ್ಮಕ್ಕ, ಬಂದೆ ಹತ್ರ ಇರು. ರೆಡ್ಡಿ ಬಾವಾ, ಬರ್ರಿ ಒಂಚೂರಿ ಮೊಬೈಲ್ ನೋಡೋರಂತೆ. ಲಕ್ಷ್ಮಿ, ಎಲ್ಲೋ ನೀವು ಫಿಲಮ್ ಮಾತ್ರ ಹಾರ್ಕೊಂಡು ಹೋಯ್ತಾರೆ ಅಂತಿದೆ, ಇಲ್ಲೂ ಹಾರ್ಕೊಂಡು ಹೋಯ್ತಾರೇನೆ? ನೋಡು ಜಯಮ್ಮಕ್ಕ, ಅಡ್ಡ ನಮಸ್ಕಾರ ಮಾಡ್ಬಿಟ್ಟವಳೆ. ಎದೇಳು ತಥಾಸ್ತು ಮಗಳೇ, ಎದೇಳು ಮೆಕ್ಕ. ಇವಳು ಕೊಬ್ಬೆಲ್ಲ ಕಮ್ಮಿ ಮಾಡ್ಬೇಕು, ಆ ಥರ ಸರಿಯಾಗಿ ಒದಿಲ್ಲ ಲಕ್ಷ್ಮಿ. ಇಲ್ದಿರೋದೆಲ್ಲ ನಾಟಕ ಮಾಡ್ತಾಳ. ಎದೇಳೆ, ಈ ನಾಟಕ ಎಲ್ಲ ನಾನು ಕಂಡೇನೆ. ಎದೇಳು ಮೆಕ್ಕ, ಹಿಂಗೆ ಬಿದ್ದ ತಕ್ಷಣ ಇಲ್ಲಿ ಯಾರು ಎದ್ರುಕೊಂಡ್ಬಿಡಕ್ಕಿಲ್ಲ ಕಣ. ಎದೇಳೆ, ರಂಗೋಲಿ ಸ್ಪರ್ಧೆಗೆ ಬರ್ತಿದ್ದೆ ಅಷ್ಟೇ, ಹೋಗಿ ಬೇರೆ ಬಟ್ಟೆ ಹಾಕೊಂಬರೋಗು. ನಿಮ್ಮ ಅಪ್ಪಣೆ ಅಂತ ಆಗಲಿ ಮಹಾಪ್ರಭುಗಳೇ. ಆದ್ರೂ ಲಕ್ಷ್ಮಿ ವಿಡಿಯೋ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿಯ ನೋಡಿ. ಇನ್ನು ಬಗ್ಬಡಿಯಕ್ಕ ಕಣಲ್ಲ ಜಯಮ್ಮಕ್ಕ, ಈಗ ಏನಾರು ವಿಡಿಯೋ ಒಂದೇ ಕಿತ್ತ ತೋರಿಸ್ಬಿಟ್ರ ಇವಳು ಕೊಬ್ಬೆಲ್ಲ ಇಲ್ದೋಗುತ್ತೆ. ಏನಾರು ಇದು ಮಾಡಿ ಹೋಗ್ಬಿಡ್ತಾಳ. ಹಂಗ
ಕೊರ್ಗಿ 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 ಲಾಸ್ಟ್ ತೋರಿಸ್ಬೇಕು ವಿಡಿಯೋ, ಇಲ್ಲ ಅಂದ್ರೆ ಇವಳು ಚೇಂಜ್ ಆದ್ರೆ ವಿಡಿಯೋ ಡಿಲೀಟ್ ಮಾಡಬೇಕು. ನಾನು ಚೇಂಜ್ ಆದರೆ ವಿಡಿಯೋ ಡಿಲೀಟ್ ಮಾಡ್ತಾರಾ? ಮಾಡಿ ಚೇಂಜ್ ಆಗಿರೋ ಥರ ನಟಿಸೋದು ಎಷ್ಟೊತ್ತು ಹಂಗ ನಟಿಸ್ತೀನಿ. ಲಕ್ಷ್ಮಕ್ಕ ನಾನು ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಬತ್ತೀನಿ ಇರಕ್ಕ. ಇವಾಗಿಂದನೇ ಪ್ರಾಕ್ಟೀಸ್ ಹಂಗಾರ. ಮಾಡ್ಕೊಂಬರೋದು. ಅಕ್ಕ ಲಕ್ಷ್ಮಕ್ಕ ಹೆಂಗ್ ಕಾಣ್ತಾವ ಈ ಬಟ್ಟೆಗ? ಹೆಣ್ಮಕ್ಳು ಈ ತರ ಮೈ ತುಂಬಾ ಬಟ್ಟೆ ಹಾಕೊಂಬೇಕು, ಗಂಡ್ ಮಕ್ಳು ಎಗರುವಂಗ ಹಾಕೊಂಬಾರ್ದು. ಅಯ್ಯೋ ಏನ್ ಅಸಹ್ಯವಾಗ ಹಾಕಂತೀವ ನಮ್ಮ ತಾಯಿ. ಸರಿ ಕಣಕ್ಕ, ನಡೀರಿ ಓಮ. ಇವಾಗ್ಲೇ ಹೇಳಕತ್ತಾನೆ ಕೇಳು. ನೀನೇನಾರು ಅಕಸ್ಮಾತ್ ಪೆಂಟಿ ಸಿಕ್ಕುದ ಅಂತ ಹೇಳಿ ಮಾತ್ಕಿ ತಾಡಿ ಅಂದ್ರ ಸರಿಯಾಗಿ ಬದ್ದೆ ಮೇಲೆ ಓದಿ ಬಿಡ್ತೀನಿ ಮಗಳ ನಿಂಗ. ಇಲ್ಲ ಅಕ್ಕ, ಇನ್ಮ್ಯಾಗ ನಿನ್ ಮಾತು ನನ್ಗ ವೇದವಾಕ್ಯ ಇದ್ದಂಗೆ. ನೀನು ನಟ ಸಾರ್ವಭೌಮೆ, ನನಗೆ ಗೊತ್ತೈತಿ, ನಟ ಸಾರ್ವಭೌಮೆ ನೀನು. ಸಾಕು ಹೋಗ್ಲಿದ್ದು, ಬಾ. ಸರಿ ನಡಿಯ ಜಯಮ್ಮಕ್ಕ, ಹೋಗಿ ಏನೇನೈತಿ ಬಣ್ಣ ಎಲ್ಲ ತಗೊಂಡು ಹೋಮ, ಹೋಗಿ ರಂಗೋಲಿ ಬಿಟ್ಟು ಬರೋಮಂತ. ನಡಿ. ಹ್ಞೂ ಸರಿ ಕಣೆ ಲಕ್ಷ್ಮಿ, ನಾನು ಬಣ್ಣ ಬಿಡಕ್ಕೆ ಬರಬೇಕು. ಬೇಸ್ ರಂಗೋಲಿ ಬಿಡಮ್ಮ, ನಡಿ. ಅಕ್ಕ ನಾನು ರಂಗೋಲಿ ಬಿಡ್ಲಾ? ಬೇಡ ನಮ್ಮ ಮೂವತ್ತಾಯಿ, ನೀನ್ ರಂಗೋಲಿ ಬಿಟ್ರದ್ ನೋಡುವಂತ ಕರ್ಮ ನಮ್ಗಿಲ್ಲ. ಬೇಡ ಬಾ. ಅಕ್ಕ ಲಕ್ಷ್ಮಕ್ಕ, ನಂಗೆ ಬೇಸ್ ರಂಗೋಲಿ ಬಿಡಕ್ಕೆ ಬರುತ್ತೆ ಕಣ, ನಡಿ. ನನಗೇನು ಬಿಡಕ್ಕೆ ಬರಕಿಲ್ಲ ಅಂತ ಏನಿಲ್ಲ, ನಿಮ್ಗಿಂತ ಚೆನ್ನಾಗೇ ಬಿಡ್ತೀನಿ. ನಮ್ಮ ಮೂವತ್ತಾಯಿ ಎಲ್ಲರೂ ಬಣ್ಣ ತಕೊಂಬರ್ಬೇಕಂತ ತಕೊಂಬಾ, ಅದೇನ್ ರಂಗೋಲಿ ಬಿಡ್ತೀನಿ ನಾನು ನೋಡ್ತೀನಿ. ಸರಿ ಕಣ್ ಜಯಮ್ಮಕ್ಕ, ನಾನು ಹೋಗಿ ಬಣ್ಣ ತಕೊಂಬತ್ತೀನಿ. ನಂಗೂ ಒಂಚೂರು ತಗೋಬಾರೆ ಲಕ್ಷ್ಮಿ. ಹಂಗಾರ ರೊಕ್ಕ ಏನೋ ನಿನಗೆ ಬಂದ್ರ 1,000 ರೂಪಾಯಿ 800 ರೂಪಾಯಿ ನನಗೆ ಕೊಟ್ಬಿಡು, 200 ರೂಪಾಯಿ ನೀನು ಇಟ್ಕ. ಇದೇನಪ್ಪ ಇದು? ಹೋಗಿ ಬಂದು ನನ್ನ ಬುಡಕ್ಕೆ ಕೈ ಹಾಕ್ತಾಳೆ ಹೇಳು. 800 ರೂಪಾಯಿ ಕೊಟ್ಬಿಟ್ಟು ನಾನು 200 ರೂಪಾಯಿ ಮಡಿಕಲ್ಲ? ಬೇಡ ಲಕ್ಷ್ಮಿ, ನಮ್ಮ ಮನೆಯಾಗೆಲ್ಲ ಇಟ್ಟಿರ್ತೀನಿ, ಹುಡುಕೊಂಬತ್ತೀನಿ. ಮತ್ತೆ ಹೋಗಿ ಹುಡಿಕಂದು ರಂಗೋಲಿಯ ಬಣ್ಣವ ಎತ್ಕೊಂಬರೋಗು. ಅದನ್ನ ಬಿಟ್ಟು ನನ್ನನ್ನು ಕೇಳಿದ್ರೆ ಏನು ಬರುತ್ತಿಲ್ಲ. ಹೋಗು. ಹ್ಞೂ ಸರಿ ಕಣೆ ಲಕ್ಷ್ಮಿ, ನೀನು ಹೋಗಿರು, ನಾನು ಬರ್ತೀನಿ. ಸರಿ ಬಂದ್ಬಿಡ್ರಿ ಅಲ್ಲಿಗೆ. ಮುಳ್ಳಂದಿ ಮುಕ್ತಾಳೆ, ಬಾಯಿ ಮುಚ್ಚು. ಏನಾರು ನೋಡ್ಗಿನ ಒಳಕೋದಾವು ಹೋದ್ರೇನಿಲ್ಲ, ಗಂಟೆಗೆ ಸೋಬೈತಾವ. ಆಮ್ಯಾಗ ಕೊರ್ಗಿರೋಣ ಬಂದ್ಬಿಟ್ಟದು ತಿರ್ಗಾ ನಿನ್ಗ. ಮುಂಡರು ವಿಡಿಯೋ ಇಟ್ಕೊಂಡಿನಿ ಅಂತೇಳಿ ಏನು ಎದುರಿಸ್ತಾರ? ವಿಡಿಯೋ ಒಂದು ಡಿಲೀಟ್ ಆಗಲಿ ನಿಮ್ಮವು, ಆಮೇಲೆ ಐತಿ ನಿಮ್ಗೆ. ಅಲ್ಲೋ ಮೇಡಮ್, ಮೈಂಡ್ ವಾಯ್ಸ್ ನಮ್ಗೆ ಅರ್ಥ ಆಗುತ್ತಾ? ಅವನ್ಗೆ ಇವನಂದಿ ಅಂದ್ರೆ ಸರಿಯಾಗ ಓದಿತೀವಿ, ತಿಳ್ಕ. ಬೇಸ್ ಮಾತಾಡ್ಬೇಕು. ಇವ್ರೇನಪ್ಪ ಇಷ್ಟಿಷ್ಟು ಮಾತಾಡೋಂಗಿಲ್ಲ, ಹಿಂಗೆ ತಿಳ್ಕೊಂಡ್ಬಿಡ್ತಾರ ಲೌಡಿರು. ಮುಚ್ಚು ಬಾಯಿನ ಅಂತ ಹೇಳಿದ್ದು, ಸೊಳಗಿಳ ಹೋಗಿ ಗಂಟ್ಲು ಸಿಕ್ಕಂದು ಕೊರೋನಾ ಕರಿನ ಎಲ್ಲ ಬಂದ್ಬಿಟ್ಟು ಮುಚ್ಚು. ಸರಿ ಹೋಗಿ ನಮ್ಮ ತಾಯಿ, ನಾನು ಮುಚ್ಚಿನ ಬಾಯಿನ ಹೋಗಿ ಬಣ್ಣ ಎತ್ಕೊಂಬರೋ, ರಂಗೋಲಿ ಬಣ್ಣ ಬಿಡುವಂತೆ. ಸರಿ, ಈ ಸರಿ ಫಸ್ಟ್ ಪ್ರೈಸ್ ನನಗೆ ಬರೋದು ನೋಡ್ತೀರಿ. ರಂಗೋಲಿ ಬಿಡೋಕ್ಕೆ ಬರಲ್ಲ, ಈ ಮುಂದಕ್ಕೆ ಬಣ್ಣ ಹಚ್ಚಿ ಏನು ಬಿಟ್ಬಿಡ್ತಾಳಂತೆ. ಎಂತೆದ್ದು ಬಿಡ್ತೀನಿ ನಾನು ನೋಡ್ತೀನಿ. ನಾನು ನಮ್ಮ ಊರಾಗ ಬೇಯಿಸ್ಬಿಟ್ಟಿನಿ. ಪ್ರೈಸ್ ನನಗೆ ಬರಬೇಕು, ನಿಮ್ಮ ಸೊಕ್ಕೆಲ್ಲ ಆಡ್ಕೋಗ್ತಾವೆ. ಮೈಂಡ್ ವಾಯ್ಸ್ ಮಾತಾಡೋ ಗೊತ್ತಾಗ್ತಾವ ಅಂತ ಹೇಳಿದ್ದು. ಸರ್ಕತ್ತಾಗ ನಾನು ಹೋಗ್ತೀನಿ. ಲೌಡಿರು ಇವರು ಏನು ಆಡ್ತಾರ? ವಿಡಿಯೋ ಒಂದು ಡಿಲೀಟ್ ಆಲಿ, ಆಮ್ಯಾಗ ಇವ್ರು ಒಟ್ಟು ನಾನು ಹೆಂಗೆ ಅಡಗಿಸ್ತೀನಿ ಗೊತ್ತಾ? ನನ್ನನ್ನು ಆಡ್ಸೋದಲ್ಲ ಇವರು ನಾನು ಬುಗ್ರಿ ಆಡಿಸ್ದಂಗೆ ಆಡಿಸ್ತೀನಿ. ನನಗೂ ಒಂದು ಕಾಲ, ಅತ್ತೆಗೊಂದು ಕಾಲ ಅಂದರೆ ಸೊಸೆಗೊಂದು ಕಾಲ ಬಂದೇ ಬರುತ್ತೆ. ಆ ದಿನಕ್ಕೋಸ್ಕರ ಕಾಯ್ತೀನಿ. ಇವರಿಬ್ರಿಗೂ ಹುಟ್ಟು ಅಡಗಿಸ್ತೀನಿ. ನೇಹ, ಎದಕ್ಕೆ ಫೋನ್ ಮಾಡಿದ್ರೆ ಫೋನ್ ಐತಲ್ಲ, ಎದಕ್ಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ ನೀನು? ಯಾವನ ನೀನು? ಎದಕ್ಕೆ ಬರ್ತಿ? ಹೋಗ್ತೀರಾ ಸುಮ್ಮನೆ? ನನಗೂ ನಿನ್ಗೂ ಏನು ಸಂಬಂಧ ಐತೆ ಅಂತ ಬರ್ತಿ? ಎಲ್ಲ ಹೆಣ್ಣಾಗಿತ್ಕೊಂಡು ನಿನ್ಗೆ ಎಷ್ಟು ಸೊಕ್ಕಿರ್ಬೇಕಲ್ಲ, ಗಂಡಾಗಿತ್ಕೊಂಡು ನನಗೆ ಮೀಸೆತ್ತಂಗೆ ಎಷ್ಟು ಸೊಕ್ಕಿರ್ಬೇಕು. ಏನೋ ಮಾತಾಡೋದು ನೀನು? ಮೀಸೆ ಒತ್ತಿದ ತಕ್ಷಣ ಎಲ್ಲರೂ ಗಂಡ್ಸಾಗಲ್ಲ ಕಣ, ಹೋಗು. ಗಂಡ್ಸ ಅಲ್ದವ್ರಿಗೂ ಮೀಸೆ ಬರ್ತಾವ, ಅದೇ ಮಾತಾಡ್ತಿ. ಈಗ ಹೆಣ್ಮಕ್ಳಿಗೂ ಬರ್ತಾವಂತೆ ಕಣ. ಬಂದ್ಬಿಟ್ಟ ಮಾತಾಡಕ. ಓಹೋ ಯಾವನ ಸಿಕ್ಕಿರ್ಬೇಕು ಅದಕ್ಕೆ. ಮಂಗಿ ಹಂಗೆ ಆಡ್ಕೊಂಡು ಹೋಯ್ತಿದ್ದಿ. ಹೋಗು, ಮುಂದೆಲ್ಲ ಒಂದಿನ ಗೊತ್ತಾಗುತ್ತೆ ನಿನಗೆ. ಸಿಕ್ಕವನೆ ನೀ ಬಂದು ನೋಡಿದಲ್ಲ, ಹೋಗು ಸುಮ್ಮನೆ. ಏನು ಮಾತಾಡ್ತಿ? ಹೋಗು. ನಿನ್ನಂತ ಹೆಣ್ಮಕ್ಳು ನಂಗೆ ಎಷ್ಟು ಸಿಗ್ತಾರೋ, ಯಾರನ್ನ ಮದುವೆ ಆಗ್ತೀನಿ ನೋಡ್ತೀರ ಹಂಗೆ. ನಾನು ಅದನ್ನೇ ಹೇಳ್ತೀನಿ, ನಿನ್ನಂತ ಗಂಡು ಹುಡುಗರು ಎಷ್ಟು ಸಿಗ್ತಾರೋ ಹೋಗ್ತೀರಿ ಸುಮ್ಮನೆ ಅಂತೇಳಿ. ಯಾರ ಬಂದ್ಬಿಟ್ಟವನ? ಏನೋ ಕಂಟಿ, ನೇಹನ್ ಜೊತೆ ಮಾತಾಡ್ಕೊಂಡು ನಿಂತ್ಬಿಟ್ಟಿಯಾ? ಇವಳೊಬ್ಳು ಇವಮ್ಮ ದಿಲ್ಲಿಂದ ಬರ್ತಾಳ, ಎಲ್ಲಿ ಗಂಟು ಬಿದ್ಲು ಗಂಡ ಹೇಳ್ತೇನೆ. ನಮ್ಮ ಹುಡುಗಿ ನನ್ನ ಜೊತೆ ಮಾತಾಡ್ತಿಲ್ಲ, ನನ್ನ ಜೊತೆ ಬರ್ತಿಲ್ಲ ಅನ್ನೋದು ನನ್ಗಾದ್ರೆ ನನಗೊಂಥರ ತೀಟಿ ಆದರೆ ಇವಳಿಗೊಂಥರ ಸುಮಾನ. ಅದು ಲಕ್ಷ್ಮಕ್ಕ ಕಂಟಿ ಇಲ್ಲ ಅಂತ, ಇವನು ಕಂಟಿ ಅಂತೀನಿ, ರೆಡಿ ಇಲ್ವಾ ಅಂತ ಕೇಳ್ತಿದ್ದೆ. ಅದಲ್ಲ ಲಕ್ಷ್ಮಕ್ಕ ತೊತ್ತಲಿಸ್ಬೇಡ ನನ್ಗ. ಬೇಸ್ ಹೇಳು, ಎದಕ್ಕ ಕದ್ದನ ಕಳ್ರ ತರ ಮಾತಾಡ್ತಿ? ಓಹೋ, ಲೈಲನ್ ನೋಡಕ್ಕ ಮಜ್ಜನ ಬಂದ್ಬಿಟ್ಟವನೇ. ಏನಪ್ಪ ಕಂಟಿ, ಮನೆ ಹತ್ರ ಹುಡುಕ ಬಂದ್ಬಿಟ್ಟಿ? ಎದಕ್ಕ? ಅದು ಅಕ್ಕ ರೆಡಿ ಇಲ್ವಾ ಅಂತ ಕೇಳಕ್ ಬಂದಿದ್ದೆ ಕಣ ಅಷ್ಟೇ. ಅಯ್ಯಪ್ಪ ಇಲ್ಲ ಕಣಪ್ಪ, ಹಂಗ ಎಲ್ಲೋ ಬೇಜಾರಾಗ್ಬಿಟ್ಟೈತಂತ ಹೊಲ್ದ ಹತ್ರ ಕುಂತಾನ, ಹೋಗಿ ಅಲ್ಲೇ ಸಿಗ್ತಾನೆ. ಸರಿ ಕಣಕ್ ಆಯ್ತು. ಹಿಂಗೆ ಇರ್ಬೇಕು, ಕೇಳಿಸ್ತಾ? ಅವನ ಜೊತೆ ಮಾತಾಡೋದು ಅಲ್ಕಿರೋದು ಮಾಡಿ ಅಂದ್ರ ಸರಿಯಾಗಿ ಬದ್ದೆ ಮೇಲೆ ಓದಿ ಬಿಡ್ತಾನೆ, ತಿಳ್ಕ. ನಾನೇನು ಮಾತಾಡಕ್ಕಿಲ್ಲ ಬಿಡಿ, ಆಯ್ತು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ